ಎನ್ಎಂಸಿ ವಾರ್ತೆಗಳಿಗೆ ಸ್ವಾಗತ. ನಾನು ಬಾಲರಾಜ್. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗೆ ಬರದ ಸಿದ್ಧತೆ. ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರಣಾಳಿಕೆ ಬಿಡುಗಡೆ. ಕಾಂಗ್ರೆಸ್ನ ವಿರುದ್ಧ ಸಂಸದ ನಳಿನ್ ಕುಮಾರ್ ವಾಗ್ದಾಳಿ. ಬೆಂಗಳೂರಿನಲ್ಲಿ ಸಿಎಫ್ಐ ಕಾರ್ಯಕರ್ತರ ಬಂಧನ ಹಿನ್ನೆಲೆ ಕಾರ್ಯಕರ್ತರ ಮೇಲಿನ ಕೇಸ್ ಹಿಂಪಡೆಯಲು ಒತ್ತಾಯ. ಮಂಗಳೂರಿನಲ್ಲಿ ಸಿಎಫ್ಐ ವತಿಯಿಂದ ಪ್ರತಿಭಟನೆ. ಮಡಿಕೇರಿ ಚೆನ್ನಮ್ಮ ಕಾಲೇಜು ಪ್ರಾಂಶುಪಾಲರ ಆತ್ಮಹತ್ಯೆ ಪ್ರಕರಣ. ತಪ್ಪಿತಸ್ಥ ಕಾಲೇಜು ಮಂಡಳಿ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ. ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಸತ್ಯ ಭದ್ರಾವತಿ ಎಚ್ಚರಿಕೆ. ವಾರ್ತೆಗಳ ವಿವರ. ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿಯ ಚುನಾವಣಾ ಪ್ರಣಾಳಿಕೆಯನ್ನು ಸಂಸದ ನಳಿನ್ ಕುಮಾರ್ ಕಟೀಲ್ ಬಿಡುಗಡೆಗೊಳಿಸಿದರು. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯು ಪಕ್ಷದ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹಾಗೂ ಸಂಸದ ನಳಿನ್ ಕುಮಾರ್ ಕಟೀಲು ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಕಿಂಡಿ ಅಣೆಕಟ್ಟುಗಳ ನಿರ್ಮಾಣದ ಮೂಲಕ ಅಂತರ್ಜಲದ ರಕ್ಷಣೆ, ಬೆಲೆಗಳ ಕುಸಿತವಾದಾಗ ವೈಜ್ಞಾನಿಕ ಬೆಂಬಲ ಬೆಲೆ ದೊರಕಿಸಲು ಪ್ರಯತ್ನ, ಕುಮ್ಕಿ ಹಕ್ಕು ಹಾಗೂ ಗೇರು ಕೃಷಿಕರ ಹಕ್ಕು ಕಸಿಯುವ ಸರ್ಕಾರದ ಕ್ರಮದ ವಿರುದ್ಧ ಹೋರಾಟ, ಕೇಂದ್ರ ಸರ್ಕಾರದ ಬೆಳೆ ವಿಮಾ ಯೋಜನೆ ಜಾರಿಗೆ, ಪಂಚಾಯತ್ ವ್ಯವಸ್ಥೆಗಳ ಸಮರ್ಥ ಬಳಕೆ, ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ಪರಿಹಾರ ದೊರಕಿಸುವಲ್ಲಿ ಪಕ್ಷ ಹಾಗೂ ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲಕ ನಿರಂತರ ಪ್ರಯತ್ನ, ಗ್ರಾಮಾಂತರ ಸಂಪರ್ಕ ರಸ್ತೆಗಳ ಅಭಿವೃದ್ಧಿ, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಉಚಿತ ಆರೋಗ್ಯ ತಪಾಸಣೆ, ಸ್ವಚ್ಛ ಕುಡಿಯುವ ನೀರು ಪೂರೈಕೆ ಮುಂತಾದವುಗಳು ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ಸಂಕಲ್ಪವಾಗಿದೆ ಎಂದು ನಳಿನ್ ಕುಮಾರ್ ಹೇಳಿದರು. ಇನ್ನು ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ ಹಲವಾರು ಅಧಿಕಾರಗಳನ್ನು ಕಸಿದುಕೊಳ್ಳುವ ಮೂಲಕ ಕಾಂಗ್ರೆಸ್ ಇಡೀ ವ್ಯವಸ್ಥೆಯನ್ನ ದುರ್ಬಲಗೊಳಿಸಿದೆ. 14ನೇ ಹಣಕಾಸು ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ನೀಡಿದ್ದ ಅಭಿವೃದ್ಧಿ ಅನುದಾನವನ್ನ ವಿದ್ಯುತ್ ಬಿಲ್ ಪಾವತಿಸಲು ಮತ್ತು ಸಿಬ್ಬಂದಿಗೆ ಸಂಬಳ ನೀಡಲು ಬಳಸುವಂತೆ ಸುತ್ತೋಲೆ ನೀಡಿ ಪಂಚಾಯತ್ ವ್ಯವಸ್ಥೆಗೆ ಅನ್ಯಾಯ ಮಾಡಿದೆ ಎಂದು ಆರೋಪಿಸಿದರು. ಕಸ್ತೂರಿ ರಂಗನ್ ವರದಿಯ ಬಗ್ಗೆ ವರದಿ ನೀಡಲು ವಿಳಂಬ ನೀತಿ ಅನುಸರಿಸುತ್ತಿರುವ ಕಾಂಗ್ರೆಸ್ ಇದೀಗ ತನ್ನ ವೈಫಲ್ಯವನ್ನು ಮುಚ್ಚಲು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಪ್ರಯತ್ನ ಮಾಡುತ್ತಿದೆ ಎಂದು ಆರೋಪಿಸಿದರು. ಯಾವ ಕುಂಕಿ ಹಕ್ಕಿನ ರೈತರ ಹಕ್ಕಾಗಿತ್ತು ಅದನ್ನು ಹೋರಾಟಕ್ಕಿರ್ತಕ್ಕಂಥ ಸರ್ಕಾರ ನ್ಯಾಯಾಲಯದ ಮುಂದೆ ತರವಾಗಿ ಬಿಟ್ಟಿರುವಂಥದ್ದು, ನ್ಯಾಯಾಲಯದ ಮುಂದೆ ಸಮರ್ಥವಾಗಿ ರೈತರ ಪರವಾಗಿ ವಾದ ಮಾಡದೇ ಇರತಕ್ಕಂಥದ್ದು, ಅತಿವೃಷ್ಟಿಯಾಗಿರ್ತಕ್ಕಂಥ ಪ್ರದೇಶಗಳಿಗೆ ಹೋಗಿ ಭೇಟಿ ಕೊಡದೇ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಕುಂಭತನ, ಮಾನಸಿಕತೆ, ಕೇರಳ ಸರ್ಕಾರ ಬೆಂಬಲ ಬೆಲೆ ಕೊಟ್ಟರು ಕರ್ನಾಟಕ ಸರ್ಕಾರ ಕೊಡದೇ ಇರತಕ್ಕಂಥದ್ದು, ಕೇಂದ್ರ ಸರ್ಕಾರಕ್ಕೆ ಹಿರಿಯ ರಬ್ಬರ್ ಬೆಳೆಗಾರರ ಮಾಹಿತಿಯನ್ನು ಒದಗಿಸದೆ ಇರತಕ್ಕಂಥದ್ದು, ಕಳೆದ 2 ವರ್ಷಗಳಲ್ಲಿ ವಿದ್ಯುತ್ತಿನ ನಿಯಂತ್ರಣವನ್ನು ಮಾಡದೇ ಇರತಕ್ಕಂಥದ್ದು. ಹೀಗಾಗಿ ರಾಜ್ಯ ಮತ್ತು ಈ ಜಿಲ್ಲೆಯ ಕೃಷಿಕ ಬಂಧುಗಳು ಬಹಳ ದುಃಖದಲ್ಲಿದ್ದಾರೆ, ಕಣ್ಣೀರಲ್ಲಿದ್ದಾರೆ. ಅವರ ಶಾಪ ಈ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಟ್ಟಿಯೇ ತಟ್ಟುತ್ತೆ. ಕಾಂಗ್ರೆಸ್ನ 3 ವರ್ಷದ ಒಟ್ಟು ಅರಾಜಕತೆಯ ಆಡಳಿತ, ಪಂಚಾಯತ್ ರಾಜ್ಯಗಳಿಗೆ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿರತಕ್ಕಂತಹ ಆಡಳಿತದ ಸಂದರ್ಭಗಳು ಶಕ್ತಿ, ನಮ್ಮ ಸರ್ಕಾರ ಇದ್ದಾಗ ಸ್ವರ್ಣ ಗ್ರಾಮ ಯೋಜನೆಯಿಂದ ಯೋಜನೆಗಳನ್ನು ಕೊಡುವುದರ ಮುಖಾಂತರ ಗ್ರಾಮಗಳಿಗೆ ಶಕ್ತಿಯನ್ನು ತುಂಬುವ ಕೆಲಸವನ್ನು ಮಾಡಿತ್ತು. ನಮ್ಮವರು ನಮ್ಮ ರಸ್ತೆಯಿಂದ ಹೊಸ ಯೋಜನೆಗಳನ್ನು ಮಾಡುವುದರ ಮುಖಾಂತರ ಗ್ರಾಮೀಣ ಪ್ರದೇಶದ ರಸ್ತೆಗಳ ಅಭಿವೃದ್ಧಿಗೆ ಚಿಂತನೆಗಳನ್ನು ಮಾಡಿತ್ತು. ಪಂಚಾಯತ್ ಸದಸ್ಯರಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ಸ್ವಾಭಿಮಾನ ಭರಿತವಾಗಿರ್ತಕ್ಕಂಥ ಬದುಕಿಗೋಸ್ಕರ ಅವರಿಗೆ ಗೌರವವನ್ನು ಕೊಡುವಂತ ಪ್ರಯತ್ನಗಳು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮಾರ್, ಮಾಜಿ ಶಾಸಕರಾದ ರುಕ್ಮಯ್ಯ ಪೂಜಾರಿ, ಜಯರಾಮ್ ಶೆಟ್ಟಿ, ಮೋನಪ್ಪ ಭಂಡಾರಿ, ಲಾಲಾಜಿ ಮೆಂಡನ್, ಬಿಜೆಪಿ ಅಧ್ಯಕ್ಷ ಪ್ರತಾಪ್ ಸಿಂಹ ನಾಯಕ್, ಮುಖಂಡರಾದ ಸುಲೋಚನಾ ಜಿ.ಕೆ. ಭಟ್, ಸಂಜೀವ ಮಠಂದೂರು, ಕಿಶೋರ್ ರೈ, ದೇವದಾಸ್ ಶೆಟ್ಟಿ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಉಪಸ್ಥಿತರಿದ್ದರು.
ಬೆಂಗಳೂರಿನಲ್ಲಿ ಸಿಎಫ್ಐ ಕಾರ್ಯಕರ್ತರ ಬಂಧನವನ್ನು ವಿರೋಧಿಸಿ ಸಿಎಫ್ಐ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಯಿತು. ಬೆಂಗಳೂರಿನಲ್ಲಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ರಾಜ್ಯ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ಕಾರ್ಯಕರ್ತರನ್ನು ಬಂಧಿಸಿ ದಾಖಲಿಸಿದ ಪ್ರಕರಣಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಮಂಗಳೂರು ಸಮಿತಿಯ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಮುಖಂಡರು, ಸಂವಿಧಾನಬದ್ಧ ಹಕ್ಕಾದ ಪ್ರತಿಭಟನೆಯನ್ನ ಕಸಿಯುವುದರೊಂದಿಗೆ ವಿದ್ಯಾರ್ಥಿ ಧ್ವನಿಗಳನ್ನು ಅಡಗಿಸುವ ಷಡ್ಯಂತ್ರ ಪೊಲೀಸ್ ವ್ಯವಸ್ಥೆಯ ಮೂಲಕ ನಡೆಯುತ್ತಿದೆ. ಅದೇ ರೀತಿ ಪ್ರತಿಭಟನಾ ಹಕ್ಕನ್ನು ಕಸಿದುಕೊಳ್ಳುವುದು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ ಹಾಗೂ ವಿದ್ಯಾರ್ಥಿಗಳ ಮೇಲೆ ಪದೇ ಪದೇ ನಡೆಯುತ್ತಿರುವ ದೌರ್ಜನ್ಯದ ವಿರುದ್ಧ ವಿದ್ಯಾರ್ಥಿ ಶಕ್ತಿಗಳು ಒಂದಾಗಬೇಕಿದೆ ಎಂದು ಹೇಳಿದರು. ಸರಮಾಳ ನಡೆದಂತಹ ಒಂದು ಸಂದರ್ಭದಲ್ಲಿ ಆ ಒಂದು ವಿಷಯಗಳನ್ನು ಇಟ್ಟುಕೊಂಡು ಹಲವಾರು ಕಡೆಗಳಲ್ಲಿ ಹಲವಾರು ರಾಜ್ಯಗಳಲ್ಲಿ ನಿರಂತರ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಇವತ್ತಿನ ತನಕ ಹೋರಾಟಗಳ ಸರಮಾಲೆಯನ್ನೇ ಇಲ್ಲಿ ನಡೆಸ್ತಾ ಬಂದಿದೆ. ಆದರೆ ದುರದೃಷ್ಟವಶಾತ್ ಇಲ್ಲಿ ಸಂವಿಧಾನಬದ್ಧವಾಗಿ ನಡೆಸುವಂತಹ ಈ ಒಂದು ಪ್ರತಿಭಟನೆಗಳನ್ನು ದಮನಿಸುವ ಯತ್ನವನ್ನು ಇಲ್ಲಿರುವಂತಹ ಕೇಂದ್ರ ಸರ್ಕಾರವಾಗಲಿ, ಇಲ್ಲಿರುವಂತಹ ರಾಜ್ಯ ಸರ್ಕಾರಗಳು ಮಾತ್ರವಲ್ಲ, ಇಲ್ಲಿರುವಂತಹ ಪೊಲೀಸ್ ಇಲಾಖೆಗಳು ಕೂಡ ಇವತ್ತಿನ ದಿವಸದಲ್ಲಿ ಎಲ್ಲ ರಾಜ್ಯಗಳಲ್ಲಿ ನಡೆಸ್ತಿರುವಂತಹದ್ದು ಅಥವಾ ಇಲ್ಲಿನ ಕೇಂದ್ರ ರಾಜಧಾನಿಯಲ್ಲಿ ಡೆಲ್ಲಿಯಲ್ಲಿ RSSನ ಕಚೇರಿಯ ಮುಂಭಾಗದಲ್ಲಿ ನಿಂತುಕೊಂಡು ಹಲವಾರು ವಿದ್ಯಾರ್ಥಿ ಸಂಘಟನೆಗಳು ಒಟ್ಟು ಸೇರಿಕೊಂಡು ಈ ABVPಯ ವಿರುದ್ಧ, ಅದೇ ರೀತಿ ಸ್ಮೃತಿ ಇರಾನಿಯ ವಿರುದ್ಧ, ಅಪ್ಪರಾವನ ವಿರುದ್ಧ ಪ್ರತಿಭಟನೆಯನ್ನು ಶಾಂತಿಯುತವಾಗಿ ಸಂವಿಧಾನಬದ್ಧವಾಗಿ ನಡೆಸಿದಂತಹ ಪ್ರತಿಭಟನೆಗೆ ನಿರಂತರವಾಗಿ ಪೊಲೀಸರ ಲಾಠಿಗಳಿಂದ RSSಗಳ ಬೂಟುಗಳಿಂದ ಅಲ್ಲಿ ಹೊಡೆಯಲಾಯಿತು. ಬಹುಶಃ ABVP ಇವತ್ತು ಹಲವಾರು ರಾಜ್ಯಗಳಿಂದ ಕ್ಯಾಂಪಸ್ ಫ್ರಂಟ್ನ ಮುಖಂಡರ ಹಾಗೂ ಕಾರ್ಯಕರ್ತರ ಮೇಲೆ ದಾಖಲಿಸಿದ ಮೊಕದ್ದಮೆಗಳನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು. 10 ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬಂಟ್ವಾಳದಲ್ಲಿ ರಜತ ನಡೆಯಲೊಂದು ಛಾಯಾಕಿರಣ ವಿಶೇಷ ಛಾಯಾ ಪ್ರದರ್ಶನ ಕಾರ್ಯಕ್ರಮ ನಡೆಯಿತು. ಬಂಟ್ವಾಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ಬಂಟ್ವಾಳ ಪ್ರೆಸ್ ಕ್ಲಬ್ ಹಾಗೂ ಬಂಟ್ವಾಳ ಪತ್ರಕರ್ತರ ಸಂಘದ ರಜತ ವರ್ಷಾಚರಣಾ ಸಮಿತಿ ಆಶ್ರಯದಲ್ಲಿ ರಜತ ವರ್ಷಾಚರಣೆಯ ಅಂಗವಾಗಿ ಮಾಧ್ಯಮ ಛಾಯಾಗ್ರಾಹಕ ಕಿಶೋರ್ ಪೆರಾಜೆ ಅವರ ವಿಶೇಷ ಛಾಯಾಚಿತ್ರಗಳ ಪ್ರದರ್ಶನ ರಜತ ನಡೆಯಲೊಂದು ಛಾಯಾಕಿರಣ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದಯವಾಣಿ ದೈನಿಕದ ಮಂಗಳೂರು ಆವೃತ್ತಿಯ ಮುಖ್ಯಸ್ಥ ಮನೋಹರ್ ಪ್ರಸಾದ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಉತ್ತಮ ಛಾಯಾಚಿತ್ರಗಳಿಂದಲೇ ಪತ್ರಿಕೆಯ ಗುಡ್ ವಿಲ್ ಬೆಳೆಯುವುದು, ಪತ್ರಕರ್ತನಂತೆ ಛಾಯಾಗ್ರಾಹಕನು ಕೂಡ ಸಮಾಜದ ಕಣ್ಣು ಎಂದು ಹೇಳಿದರು. ವರ್ಷಗಳ ಪತ್ರಿಕೋದ್ಯಮದಲ್ಲಿ ನಾನು ನಂಬಿಕೊಂಡು ಬಂದ ಸಿದ್ಧಾಂತ ಅಂದರೆ ಜನರ ಜೊತೆಗೇ ನಾವಿರಬೇಕು, ಜನ ನಮ್ಮ ಜೊತೆಗಿರಬೇಕು, ಆಗ ಪತ್ರಿಕೆ ಬೆಳೆಯುತ್ತದೆ, ನಮ್ಮ ವ್ಯಕ್ತಿತ್ವವು ಬೆಳೆಯುತ್ತದೆ ಅನ್ನೋ ಒಂದು ನಂಬಿಕೆ ನನಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶರಣಪ್ಪ SD ಮಾತನಾಡಿ, 1000 ಶಬ್ದಗಳು ಹೇಳುವ ಸುದ್ದಿಯನ್ನ ಒಂದು ಛಾಯಾಚಿತ್ರ ಹೇಳುತ್ತದೆ. ಇಲ್ಲಿರುವ ಮನುಷ್ಯನ ಬೇರೆ ಬೇರೆ ಆಯಾಮಗಳ ಚಿತ್ರಗಳು ನಿಜಕ್ಕೂ ಅದ್ಭುತವಾಗಿದೆ ಎಂದರು. ಪೊಲೀಸ್ ಇಲಾಖೆಯವರು ಬಂದು ಫೋಟೋಗ್ರಫಿ ಬಗ್ಗೆ ಮಾತಾಡೋದು ಕಷ್ಟ, ಆದರೂ ಒಂದು ವೈಯಕ್ತಿಕವಾಗಿ ಹೇಳೋದಂತಂದರೆ 1000 ಶಬ್ದಗಳು ನಾವು ಏನು ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ. ಅದು ಒಂದು ಚಿತ್ರ ಎಕ್ಸ್ಪ್ಲೇನ್ ಮಾಡುತ್ತೆ. ಎಷ್ಟು ಗಂಭೀರವಾಗಿ, ಎಷ್ಟು ಮನಸ್ಸಿಗೆ ಮುಟ್ಟುವ ರೀತಿ ನೀವು ಬರೆದರೂ ಅದಕ್ಕಿಂತ ಪರಿಣಾಮಕಾರಿಯಾಗಿ ಒಂದು ಛಾಯಾಚಿತ್ರ ಅಥವಾ ಫೋಟೋಗ್ರಾಫ್ ಒಂದು ಸಂದೇಶವನ್ನು ತಲುಪಿಸಲು ಸಾಧ್ಯ ಆಗುತ್ತೆ. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಿಕಾ ಛಾಯಾಗ್ರಾಹಕ ಕೇಶವ ಬಿಟ್ಲ ಅವರನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಡಾಕ್ಟರ್ ರೊನಾಲ್ಡ್ ಅನಿಲ್ ಫೆರ್ನಾಂಡಿಸ್, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ನಾಯಕ್ ಇಂದಾಜೆ, ಛಾಯಾಗ್ರಾಹಕ ಕಿಶೋರ್ ಪೆರಾಜೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮಡಿಕೇರಿಯ ಚೆನ್ನಮ್ಮ ಕಾಲೇಜು ಪ್ರಾಂಶುಪಾಲ ಸುದೇಶ್ ಆತ್ಮಹತ್ಯೆಗೆ ಕಾರಣವಾದ ಕಾಲೇಜು ಆಡಳಿತ ಮಂಡಳಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸಿದೆ. ಮಡಿಕೇರಿಯ ಮಾದಾಪುರ ಚೆನ್ನಮ್ಮ PU ಕಾಲೇಜಿನ ಪ್ರಾಂಶುಪಾಲ ಸುದೇಶ್ ಅವರ ಆತ್ಮಹತ್ಯೆಗೆ ಕಾರಣರಾಗಿರುವ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಸತ್ಯ ಭದ್ರಾವತಿ ಆಗ್ರಹಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುದೇಶ್ ಅವರ ಕರ್ತವ್ಯದಲ್ಲಿ ಯಾವುದೇ ಕಳಂಕವಿಲ್ಲದಿದ್ದರೂ ಆಡಳಿತ ಮಂಡಳಿಯ ಅಧ್ಯಕ್ಷರು ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸಿ ಅವಮಾನಿಸಿದ್ದಾರೆ. ಆಡಳಿತ ಮಂಡಳಿಯ ಒತ್ತಡದಿಂದಾಗಿ ನೊಂದು ಸುದೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಕಾಲೇಜು ಆಡಳಿತ ಮಂಡಳಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು.
ಜಾತಿಯ ಮುಗೇರ ಸಮುದಾಯಕ್ಕೆ ಸೇರಿದವರು ಇರ್ತಕ್ಕಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಅಲ್ಲಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕರ್ನಲ್ ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಗೋಪಣ್ಣನವರ ಒಂದು ಕಿರುಕುಳದಿಂದ ಪದೇ ಪದೇ ಅವರಿಗೆ ಜಾತಿ ನಿಂದನೆ ಮಾಡಿ ಇನ್ನಂತ ಜಾತಿಯವರು ಪ್ರಿನ್ಸಿಪಾಲ್ ಆಗಿರೋದಕ್ಕೆ ನಮ್ಮ ಕೊಡವ ಸಮಾಜಕ್ಕೆ ಅವಮಾನ ಆಗಿದೆ. ಕೊಡವರು ನಾವು ನಿಮ್ ಹೆಂಗೆ SC ಕೈ ಕೆಳಗಿರೋ ಕೆಲಸ ಮಾಡಿ ನಾವು ತಗೋಬೇಕು, ನಾವು ಸಾರ್ ಅಂತ ನಮ್ಮ ಮುಂದೆ ನೀವು ಪೂರ್ತಿಯ ಎಲ್ಲ ಆಡಳಿತ ವ್ಯವಸ್ಥೆ ನಿಮ್ ಕೈಯಲ್ಲಿ ಇರುತ್ತೆ ಅನ್ನೋ ದೃಷ್ಟಿಲಿ ಅವರಿಗೆ ಪದೇ ಪದೇ ಕಿರುಕುಳ ಕೊಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಮಂದಪ್ಪ ಇರ್ತಕ್ಕಂಥ ಒಬ್ಬ ಟೀಚರ್, ಅಲ್ಲಿ ಲೆಕ್ಚರರ್ ಮತ್ತು ಅವರ ಹೆಂಡತಿ ಸೀಮಾ ಅವ್ರ ಮಾತುಗಳನ್ನ ಕೇಳ್ಕೊಂಡು ಇವರಿಗೆ ಅವರು ಕೊಡವ ಸಮಾಜದವರೇ ಆಗಿರೋದ್ರಿಂದ ಅವ್ರಿಗೆ ಅವ್ರ ಮಾತನ್ನ ಕೇಳ್ಕೊಂಡು ತೊಂದರೆನ ಕೊಡ್ತಾ ಇದ್ರು. ಮುಖ್ಯವಾಗಿ ತೊಂದರೆ ಕೊಡ್ಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಅವ್ರ ಪ್ರಿನ್ಸಿಪಾಲ್ ಆಗಿ ಸೇವೆ ಮಾಡೋದು ಅವ್ರಿಗೆ ಯಾರ ಆಡಳಿತ ಮಂಡಳಿಗೆ ಇಷ್ಟ ಇರಲಿಲ್ಲ. ಎರಡನೇದಾಗಿ ಅಲ್ಲಿ ರಿಕ್ರೂಟ್ಮೆಂಟ್ ಕಾಲ್ ಮಾಡ್ತಾರೆ, 4 ಪೋಸ್ಟ್ಗಳು ಖಾಲಿ ಇರ್ತವೆ. ಅವಕ್ಕೆ ರಿಕ್ರೂಟ್ಮೆಂಟ್ ಕಾಲ್ ಮಾಡಿದ ಸಂದರ್ಭದಲ್ಲಿ ಅವರು ಕಾನೂನು ವ್ಯಾಪ್ತಿಯಲ್ಲಿ ಏನು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳಾದ SN ಮಲ್ಲಪ್ಪ, ಸುಂದರ್ ಉಳ್ಳಾಲ್, ಶೇಖರ್ ಚಿಲಿಂಬಿ, ಕೇಶವ ಪಿ ಉಪಸ್ಥಿತರಿದ್ದರು. ಇದೀಗ ಪುಟ್ಟದೊಂದು ವಿರಾಮದ ಬಳಿಕ ಮತ್ತೆ NMC ವಾರ್ತೆ ಮುಂದುವರಿಯುತ್ತದೆ. ಮಿಜಾರಿನ ಮೈಟ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ನಿರ್ಮಿಸಿದ ಕಾರೊಂದಕ್ಕೆ ಮೋಸ್ಟ್ ಪಾಪ್ಯುಲರ್ ಪ್ರಶಸ್ತಿ ಲಭ್ಯವಾಗಿದೆ. ಮೂಡಬಿದಿರೆ ಸಮೀಪದ ಮಿಜಾರಿನ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್ನ ವಿದ್ಯಾರ್ಥಿಗಳು ಆವಿಷ್ಕರಿಸಿದ ಸ್ಪೋರ್ಟ್ಸ್ ವಾಹನ 2016 ಜನವರಿ ತಿಂಗಳಲ್ಲಿ JK ಟೈಸ್ ಮೋಟರ್ಸ್ನ ಸ್ಪೋರ್ಟ್ಸ್ ವತಿಯಿಂದ ನೋಯ್ಡಾದ ಬುದ್ಧ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ನಲ್ಲಿ ನಡೆದ ಬಾಜಾ ಸ್ಟೂಡೆಂಟ್ಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಮೋಸ್ಟ್ ಪಾಪ್ಯುಲರ್ ಕಾರ್ ಪ್ರಶಸ್ತಿಗೆ ಪಾತ್ರವಾಗಿದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಅಂತಿಮ ವರ್ಷದ ಮತ್ತು ತೃತೀಯ ವರ್ಷದ ಒಟ್ಟು 30 ಮಂದಿ ವಿದ್ಯಾರ್ಥಿಗಳು ಟೀಮ್ ಮೈಟ್ ರೇಸಿಂಗ್ ಎಂಬ ತಂಡ ಕಟ್ಟಿ ಈ ವಾಹನವನ್ನು ಆವಿಷ್ಕರಿಸಿದ್ದಾರೆ. There is an online competition. All the colleges across the will be selected. So we cleared 14 position among the 120 colleges. I'd like to make a note that we are the first timers, and to clear 14 position is a really big task for us. And so the next event is previous year teams. 60% is registered for them. Remaining 40% is what is available for the freshers. So among that also, the total strength, which is when our team captain Ashwin Balram and Ashton recognized this competition and were fascinated by it. Soon they approached our HOD and HOD Rajsekhar sir, and he gave us full permission to go ahead with this. After this, they conducted an interview and selected 30 dedicated students to work for this competition. After the interviews, the team was divided into subsections like drivetrain, suspension. ಈ ಸ್ಪರ್ಧೆಯಲ್ಲಿ ಒಟ್ಟು 44 ತಂಡಗಳು ಭಾಗವಹಿಸಿದ್ದವು. ಮೈಟ್ ತಂಡದ ವಾಹನದ ಡಿಸೈನ್ನಲ್ಲಿ 16 ಸ್ಥಾನ, ಬಿಸಿನೆಸ್ ಸೇಲ್ಸ್ನಲ್ಲಿ 19ನೇ ಸ್ಥಾನ, ವಾಹನದ ಆಕ್ಸಿಲೇಷನ್ ಸ್ಪರ್ಧೆಯಲ್ಲಿ 7ನೇ ಸ್ಥಾನ ಗಳಿಸಿದ್ದಾರೆ ಎಂದು ರಾಜಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ರಾಜೇಶ್ ಚೌಟ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. Award what we wanted to make it clear that 30 students have been participated, and it has been inspiring many more students in our campus. Not only in our campus, it's inspiring across other institutions also. So this is what we wanted to do at every moment. ನಿರ್ದೇಶಕರಾದ ಸವಿತಾ ಚೌಟ, ಮೈಟಿನ ಪ್ರಾಂಶುಪಾಲ ಡಾಕ್ಟರ್ ಈಶ್ವರ ಎಲ್ ಪ್ರಸಾದ್ ಉಪಸ್ಥಿತರಿದ್ದರು. ಈ ಯೋಜನೆಗೆ ಒಟ್ಟು 7.5 ಲಕ್ಷ ರೂಪಾಯಿ ಖರ್ಚಾಗಿದ್ದು ಅದನ್ನು ಕಾಲೇಜಿನ ಆಡಳಿತ ಮಂಡಳಿ ಒದಗಿಸಿದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗ ಮತ್ತು ಪ್ರಾಂಶುಪಾಲರು ತಾಂತ್ರಿಕ ಮತ್ತು ಇತರ ಸಹಾಯ ನೀಡಿ ಬೆಂಬಲಿಸಿದ್ದಾರೆ ಎಂದವರು ತಿಳಿಸಿದರು. ಮಂಗಳೂರಿನ ಶ್ರೀನಿವಾಸ್ ಸಮೂಹ ಸಂಸ್ಥೆಗಳ ವಾರ್ಷಿಕೋತ್ಸವ ಕಾರ್ಯಕ್ರಮ ಫೆಬ್ರವರಿ 13 ಮತ್ತು 14ರಂದು ನಡೆಯಲಿದೆ.
ಮಂಗಳೂರಿನ ಶ್ರೀನಿವಾಸ ಸಮೂಹ ಸಂಸ್ಥೆಗಳ ವಾರ್ಷಿಕೋತ್ಸವವು ಫೆಬ್ರವರಿ 13 ಮತ್ತು 14ರಂದು ನಡೆಯಲಿದೆ ಎಂದು ಶ್ರೀನಿವಾಸ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲ ಕಾರ್ಯಕ್ರಮ ಸಂಯೋಜಕ ಶ್ರೀನಿವಾಸ್ ಮಯ್ಯ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 13ರಂದು ಶ್ರೀನಿವಾಸ ಸಮೂಹ ಸಂಸ್ಥೆಗಳ ವಾರ್ಷಿಕೋತ್ಸವ ಸಮಾರಂಭ ನಡೆಯಲಿದೆ. ಎಲ್ಲಾ ಸಂಸ್ಥೆಗಳ ಸುಮಾರು 10,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಫೆಬ್ರವರಿ 14ರಂದು ಸ್ಥಾಪಕರ ದಿನಾಚರಣೆ ನಡೆಯಲಿದ್ದು, ಈ ಸಂದರ್ಭದಲ್ಲಿ ಎ ಶ್ಯಾಮರಾವ್ ಪ್ರತಿಷ್ಠಾನದ ವತಿಯಿಂದ ನೀಡಲಾಗುವ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಅನೇಕ ಗಣ್ಯರು ಉಪಸ್ಥಿತರಿರಲಿದ್ದಾರೆ ಎಂದು ಹೇಳಿದರು. ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀ ರಾಘವೇಂದ್ರ ರಾವ್ ಮತ್ತು ಉಪಾಧ್ಯಕ್ಷರಾದ ಶ್ರೀ ಎ ಶ್ರೀನಿವಾಸ ರಾವ್ ಅವರ ಮಾರ್ಗದರ್ಶನದಲ್ಲಿ 2 ದಿನಗಳ ಸಂಭ್ರಮಾಚರಣೆಯನ್ನು ಮಂಗಳೂರಿನ ಒಳಚಿಲ್ನಲ್ಲಿರುವ ಶ್ರೀನಿವಾಸ ಶಿಕ್ಷಣ ಸಂಕೀರ್ಣದ ಆವರಣದಲ್ಲಿ ಇದೇ ಬರುವ ಫೆಬ್ರವರಿ 13 ಮತ್ತು 14ರಂದು ನಡೆಸುತ್ತಿದ್ದೇವೆ. ತಾಂತ್ರಿಕ, ವೈದ್ಯಕೀಯ, ದಂತವೈದ್ಯಕೀಯ, ಔಷಧ ವಿಜ್ಞಾನ, ಉದ್ಯಮ ನಿರ್ವಹಣೆ, ಮೂಲ ವಿಜ್ಞಾನ, ಶಿಕ್ಷಕ ಶಿಕ್ಷಣ, ನರ್ಸಿಂಗ್, ಆತಿಥ್ಯ ವಿಜ್ಞಾನ, ಹೋಟೆಲ್ ಆಡಳಿತ, ಪದವಿ ಪೂರ್ವ ಶಿಕ್ಷಣ ಹೀಗೆ ವೈವಿಧ್ಯಪೂರ್ಣ ಶಿಕ್ಷಣ ಒದಗಿಸುವ ಎಲ್ಲ ಶ್ರೀನಿವಾಸ ಶಿಕ್ಷಣ ಸಂಸ್ಥೆಗಳು ಒಂದಾಗಿ ತಮ್ಮ ವಾರ್ಷಿಕ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿದ್ದೇವೆ. ಫೆಬ್ರವರಿ 13ರಂದು ಎಲ್ಲ ವಿದ್ಯಾಲಯಗಳ ವಾರ್ಷಿಕೋತ್ಸವ ನಡೆಯಲಿದ್ದು, ಶ್ರೀನಿವಾಸ ಸಂಸ್ಥೆಗಳ ಸುಮಾರು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಲಿರುವರು. ಬೆಂಗಳೂರಿನ ಇನ್ಫೋಸಿಸ್ನ ಉಪಾಧ್ಯಕ್ಷರು ಹಾಗೂ ಗ್ಲೋಬಲ್ ಹೆಡ್ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ನ ಶ್ರೀ ಕೆ ರಾಘವೇಂದ್ರರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಎ ರಾಮಕೃಷ್ಣ ಶಬರಾಯ, ಪ್ರೊಫೆಸರ್ ವಿ ಹರಿಪ್ರಕಾಶ್, ಪ್ರೊಫೆಸರ್ ಸುಬ್ರಹ್ಮಣ್ಯ ಕುಮಾರ್ ಜೊತೆಗಿದ್ರು. ಮಂಗಳೂರು ಸಿಟಿಜನ್ ಕೌನ್ಸಿಲ್ ಹಾಗೂ ಕೆಸಿಸಿಐ ವತಿಯಿಂದ ಮಂಗಳೂರಿನಲ್ಲಿ ಫೆಬ್ರವರಿ 14ರಂದು ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಸಿಟಿಜನ್ ಕೌನ್ಸಿಲ್ ಮಂಗಳೂರು ಚಾಪ್ಟರ್ ಮತ್ತು ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ವತಿಯಿಂದ ಫೆಬ್ರವರಿ 14ರಂದು ಮಂಗಳೂರಿನಲ್ಲಿ ಸಂವಾದ ಕಾರ್ಯಕ್ರಮ ನಡೆಯಲಿದೆ ಎಂದು ಕೆಸಿಸಿಐ ಅಧ್ಯಕ್ಷ ಮಾರೂರು ರಾಮಮೋಹನ್ ಪೈ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಹಿರಿಯ ರಾಜ್ಯಸಭಾ ಸದಸ್ಯ, ಕೇಂದ್ರ ನಗರಾಭಿವೃದ್ಧಿ ಸಚಿವ ಎಂ ವೆಂಕಯ್ಯ ನಾಯ್ಡು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಗರಗಳ ಸುಸ್ಥಿರ ಅಭಿವೃದ್ಧಿ, ಭವ್ಯ ಭಾರತದ ಹೆಜ್ಜೆ ಎನ್ನುವ ವಿಷಯದ ಕುರಿತಾಗಿ ಮಂಗಳೂರಿನ ನಾಗರಿಕರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಫೆಬ್ರವರಿ 14ರಂದು ಬೆಳಗ್ಗೆ 10:30ಕ್ಕೆ ಮಂಗಳೂರಿನ ಸಂಘನಿಕೇತನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು. We have full faith in Modi government and our Karnataka government joined together for the development. We have seen Venkaiah Naidu speaking on Invest Karnataka, the positive vibes which the central government gave to the state government and the state government coordinating very well with them. We have found that India is definitely going to grow ahead with urban development. So we would like to have a meeting at Sanganiketan. Our chief guest for the evening are Anand G. Pai, Executive Director, Bharat Group, and Sri Ganesh MP, Managing Director, Guardian Infrastructure Builders Developers. The meeting will be on 14th Sunday at 10:30 at Sanganiketan, Mangalore, and we would like to have support from the press so that we need a lot. ಸುದ್ದಿಗೋಷ್ಠಿಯಲ್ಲಿ ರಾಜೇಶ್, ಗೌರವ್ ಹೆಗ್ಡೆ, ಪ್ರತೀಕ್ ಪೈ ಜೊತೆಗಿದ್ರು. ಮೂಡಬಿದ್ರೆಯ ಜಿವಿ ಪೈ ಸಭಾಂಗಣದಲ್ಲಿ ರಾಷ್ಟ್ರ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾಟ ಫೆಬ್ರವರಿ 13ರಂದು ನಡೆಯಲಿದೆ. ಮೂಡಬಿದ್ರೆ ಶ್ರೀ ಮಹಾವೀರ ಕಾಲೇಜಿನ ಸುವರ್ಣ ಮಹೋತ್ಸವದ ಅಂಗವಾಗಿ ಕಾಲೇಜಿನ ವಿದ್ಯಾರ್ಥಿ ಸಂಘವು ಎಂಕೆ ಅನಂತರಾಜ್ ದೈಹಿಕ ಶಿಕ್ಷಣ ಕಾಲೇಜಿನ ಸಹಯೋಗದೊಂದಿಗೆ ಫೆಬ್ರವರಿ 13ರಂದು ಜಿವಿ ಪೈ ಕ್ರೀಡಾಂಗಣದಲ್ಲಿ ಗ್ರಾಮೀಣ ವಾಲಿಬಾಲ್ ಪಂದ್ಯಾಟ ಮತ್ತು ರಾಷ್ಟ್ರಮಟ್ಟದ ಮುಕ್ತ ಹೊನಲು ಬೆಳಕಿನ ಪಂದ್ಯಾಟವನ್ನು ಆಯೋಜಿಸಿದೆ ಎಂದು ಎಂಕೆಎ ದೈಹಿಕ ಶಿಕ್ಷಣ ಕಾಲೇಜಿನ ಪ್ರಾಂಶುಪಾಲ ಧನಂಜಯ ಶೆಟ್ಟಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಫೆಬ್ರವರಿ 13ರಂದು ಮಧ್ಯಾಹ್ನ 3 ಗಂಟೆಗೆ ಮೂಡ ಅಧ್ಯಕ್ಷ ಸುರೇಶ್ ಕೋಟ್ಯಾನ್ ಗ್ರಾಮೀಣ ವಾಲಿಬಾಲ್ ಪಂದ್ಯಾಟವನ್ನು ಉದ್ಘಾಟಿಸಲಿದ್ದಾರೆ. ಕಾಲೇಜಿನ ಆಡಳಿತ ಮಂಡಳಿಯ ಉಪಾಧ್ಯಕ್ಷ ಸಂಪತ್ ಸಾಮ್ರಾಜ್ಯ ಅಧ್ಯಕ್ಷತೆ ವಹಿಸಲಿದ್ದು, ಪುರಸಭಾಧ್ಯಕ್ಷೆ ರೂಪಾ ಸಂತೋಷ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ತಾರೀಕು 13/2/2016 ಶನಿವಾರ ಕಾಲೇಜಿನ ಜಿವಿ ಪೈ ಕ್ರೀಡಾಂಗಣದಲ್ಲಿ ಗ್ರಾಮೀಣ ವಾಲಿಬಾಲ್ ಪಂದ್ಯಾಟ ಮತ್ತು ರಾಷ್ಟ್ರಮಟ್ಟದ ಮುಕ್ತ
ಹೊನಲು ಬೆಳಕಿನ ಪಂದ್ಯಾಟವನ್ನು ಆಯೋಜಿಸಿದೆ. ಗ್ರಾಮೀಣ ವಾಲಿಬಾಲ್ ಪಂದ್ಯಾಟವನ್ನು 13/2/2016 ಮಧ್ಯಾಹ್ನ 3 ಗಂಟೆಗೆ ಮೂಡಾದ ಅಧ್ಯಕ್ಷರಾದ ಶ್ರೀ ಸುರೇಶ್ ಕೋಟ್ಯಾನ್ರವರು ಉದ್ಘಾಟಿಸಲಿದ್ದಾರೆ. ಶ್ರೀಮತಿ ರೂಪಾ ಸಂತೋಷ್ ಶೆಟ್ಟಿ ಪುರಸಭಾ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಮಹಾವೀರ ಕಾಲೇಜಿನ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀ ಸಂಪತ್ ಸಾಮ್ರಾಜ್ಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ರಾಷ್ಟ್ರ ಮಟ್ಟದ ಮುಕ್ತ ಹೊನಲು ಬೆಳಕಿನ ಪಂದ್ಯಾಟವನ್ನು 13/2/2016 ರಾತ್ರಿ 8 ಗಂಟೆಗೆ ಸರಿಯಾಗಿ ಡಾಕ್ಟರ್ ಮೋಹನ್ ಆಳ್ವ ಅಧ್ಯಕ್ಷರು, ಶ್ರೀ ಮಹಾವೀರ ಕಾಲೇಜು ಹಳೆ ವಿದ್ಯಾರ್ಥಿ ಸಂಘ ಮತ್ತು ಚೇರ್ಮನ್ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಮೂಡುಬಿದ್ರೆ. ದೈಹಿಕ ಶಿಕ್ಷಣ ಕಾಲೇಜಿನ ಪ್ರಾಂಶುಪಾಲ ಧನಂಜಯ ಶೆಟ್ಟಿ, ಕ್ರೀಡಾ ನಿರ್ದೇಶಕ ರಾಜಪ್ರಸಾದ್, ವಿದ್ಯಾರ್ಥಿ ಕ್ಷೇಮ ಪಾಲನಾಧಿಕಾರಿ ಪ್ರೊಫೆಸರ್ ಹರೀಶ್, ವಿದ್ಯಾರ್ಥಿ ಸಂಘದ ನಾಯಕರಾದ ನೀಲ್ ಕೆನೆಟ್ ಎನ್ಎಸ್ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕುತ್ತಾರು ಸಮೀಪದ ಅಂಬ್ಲಮೊಗರು ಕುಂಡೂರು ಜುಮಾ ಮಸೀದಿಯ ಉರುಸ್ ಇತ್ತೀಚೆಗೆ ಸಮಾಪನಗೊಂಡಿತು. ತೊಕ್ಕೋಟು ಕುತ್ತಾರು ಸಮೀಪದ ಕುಂಡೂರು ಜುಮಾ ಮಸೀದಿಯ ಮದಕ ಅಂಬಲಮೊಗರುವಿನಲ್ಲಿ ಅಂತ್ಯವಿಶ್ರಾಮಗೊಂಡಿರುವ ಹಜರತ್ ಸೈಯದ್ ಮೊಹಮ್ಮದ್ ರಿಫಾಯಿ ಅಲ್ ಬುಖಾರಿ ಅವರ ಹೆಸರಿನಲ್ಲಿ ನಡೆಸಿಕೊಂಡು ಬರುತ್ತಿರುವ 17ನೆಯ ಉರುಸಿನ ಜಿಯಾರತ್ ಕಾರ್ಯಕ್ರಮ ಇತ್ತೀಚೆಗೆ ಸಮಾಪನ ಕಂಡಿತು. ಪಾಣಕ್ಕಾಡು ಹರೀಶ್ ಅಲಿ ಶಿಹಾಬ್ ತಂಗಳ್ ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ബഹുമാനപ്പെട്ടവരുടെ ആത്മീയമായ സാന്നിധ്യമുള്ള സദസ്സാക്കി അല്ലാഹു സദസ്സുകൾക്കപ്പോൾ ചെയ്യുമാറാവട്ടെ. നമുക്കറിയാം, കാസർഗോഡ് മംഗലാപുരം ഭാഗത്ത് പ്രത്യേകമായി റോസ് മുബാറക്ക് എന്ന പേരിൽ വളരെയധികം എല്ലാവരും സന്തോഷത്തോടുകൂടെ കല്യാണം പോലെ എല്ലാവരും ആഘോഷിച്ചുകൊണ്ട് മഹാന് വാഴ്ത്തപ്പെടാനും അന്തിയുറങ്ങുന്ന മഹാന് അവിടേക്ക് പ്രഭാഷണം സംഘടിപ്പിച്ചുകൊണ്ടതുപോലെ തന്നെ അവിടുത്തെ പേരിൽ നേർച്ചകൾ സംഘടിപ്പിച്ചുകൊണ്ടും ധന്യമായിരിക്കുന്ന ഈ ഒരു തരത്തിലുള്ള പ്രവർത്തനങ്ങൾ എന്തുകൊണ്ടും ശ്ലാഘനീയമാണ്. മഹാന്മാരെ ഓർക്കുക, സ്മരിക്കുക എന്നത് ദിക്റുൽ അംബിയായി ഇബാദത്തുൻ വദിക്റുസ് സ്വാലിഹീന കഫാറത്തുൻ എന്ന് ത്വാഹ റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങൾ പറഞ്ഞു. ಕೇರಳದಲ್ಲಿ ಮಹಾತ್ಮರು ಅಂತ್ಯವಿಶ್ರಾಮಗೊಳ್ಳುತ್ತಿರುವ ದರ್ಗಾಗಳ ನೆರಳಿನಲ್ಲಿ ನಾವು ಬದುಕುತ್ತಿದ್ದು ಅವರ ಪ್ರಭೆಯಿಂದ ಅದೆಷ್ಟು ಅಪಾಯಗಳು ಊರಿನಿಂದ ತಪ್ಪಿದೆ ಎಂದರು. ದಕ್ಷಿಣ ಕನ್ನಡ ಕಾಜಿ ತ್ವಾಕ ಅಹಮದ್ ಮುಸ್ಲಿಯಾರ್ ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸಿದ್ದರು. ಅಬ್ದುಲ್ ಅಜೀಜ್ ಅಶ್ರಫಿ ಪಣತೂರು ಮುಖ್ಯ ಪ್ರಭಾಷಣಗೈದರು. ومحبوبنا ومعشوقنا محمد صلى الله عليه وسلم من خاف الله خافه كل شيء. ಮೂಡ ಅಧ್ಯಕ್ಷರಾದ ಇಬ್ರಾಹಿಂ ಕೋಡಿಜಾಲ್, ಮೊಹಲ್ಲಿಂ ಅಬ್ದುಲ್ ಲತೀಫ್ ದಾರಿಮಿ, ಮಜಲ್ ತೋಟ ಮಸೀದ್ ಖತೀಬ್ ಅಬ್ದುಲ್ ಜಬ್ಬಾರ್ ದಾರಿಮಿ, ಬರುವ ಮಸೀದಿ ಖತೀಬ್ ಅಬ್ದುಲ್ ರಫೀಕ್ ಯಮಾನಿ, ಎಲ್ಯಾರ್ ಮಸೀದಿ ಖತೀಬ್ ಮೊಹಮ್ಮದ್ ಮದನಿ, ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ನಜೀರ್ ಬಜಾಲ್, ಕುಂಡೂರು ಜುಮಾ ಮಸೀದಿ ಅಧ್ಯಕ್ಷ ಮೊಹಮ್ಮದ್ ಶರೀಫ್, ಕೋಶಾಧಿಕಾರಿ ಅಬೂಬಕರ್ ಹಾಜಿ ಸ್ವಾಗತ್, ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಹಾಜಿ ಮೊದಲಾದವರು ಉಪಸ್ಥಿತರಿದ್ದರು. ಕುಂಡೂರು ಜುಮಾ ಮಸೀದಿಯ ಖತೀಬ್ ಅಬುಜಾಲಿ ಫೈಜಿ ಸ್ವಾಗತಿಸಿದರು. ನಸ್ರತುಲ್ ಇಸ್ಲಾಂ ಸಂಘದ ಅಧ್ಯಕ್ಷ ರಫೀಕ್ ಎನ್ ವಂದನಾರ್ಪಣೆಗೈದರು. ಮಂಜನಡಿ ಬಿಲ್ಲರ ಬಿತ್ತಿಲು ತರವಾಡು ಮನೆಯಲ್ಲಿ ಅಮ್ಮನವರ ಭಗವತಿ ಮತ್ತು ಕಲ್ಲುಟಿ ಪಂಜುರ್ಲಿ ದೈವಗಳ ಪ್ರತಿಷ್ಠೆ ಗುರುವಾರ ನಡೆಯಿತು. ಮಂಜನಾಡಿ ಬಾತಿಯ ಕುಟುಂಬಸ್ಥರ ಆರಾಧನೆಯ ಮಂಜನಾಡಿಯ ಶ್ರೀ ಅಮ್ಮನವರು ಶ್ರೀ ಭಗವತಿ, ಶ್ರೀ ಪಂಜುರ್ಲಿ, ಕಲ್ಲುಟಿ, ಕೊರತಿ ಮತ್ತು ಗುಳಿಗ ದೈವದ ತರವಾಡಿನ ಮನೆಯ ಬಿಲ್ಲರ ಹಿತ್ತಿಲು ಇಲ್ಲಿ ನೂತನವಾಗಿ ನಿರ್ಮಾಣಗೊಂಡ ತರವಾಡು ಮನೆಗಳ ಗೃಹ ಪ್ರವೇಶ, ಶ್ರೀ ದೈವಗಳ ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವ ಗುರುವಾರ ಬೆಳಿಗ್ಗೆ ವೇದಮೂರ್ತಿ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಯವರ ಮಾರ್ಗದರ್ಶನದಲ್ಲಿ ನಡೆಯಿತು. ಗುರುವಾರ ಬೆಳಿಗ್ಗೆ ಬಿಂಬಶುದ್ಧಿ ಅನುಜ್ಞಾ ಕಲಶದ ಬಳಿಕ ದೈವಗಳ ಪ್ರತಿಷ್ಠೆ ನಡೆಯಿತು.
ನಂತರ ಮುಡಿಪು ಪೂಜೆ ನಡೆಯಿತು. ಬಳಿಕ ಮಹಾಪೂಜೆಯ ನಂತರ ಅನ್ನ ಸಂತರ್ಪಣೆ ನಡೆಯಿತು. ಪಜೀರು ಪಿಲಿಚಾಮುಂಡಿ ದೈವದ ಬ್ರಹ್ಮಕಲಶೋತ್ಸವದ ವೇಳೆ ಶ್ರೀ ದೈವದ ಅಬ್ಬರದ ನೇಮ ನಡೆಯಿತು. ಪಜೀರು ಶ್ರೀ ಅರಸುಮುಂಡಿತಾಯ ಪಿಲಿಚಾಮುಂಡಿ ದೇವಸ್ಥಾನದ ಕಲ್ಲುಲೆ ಬೆಟ್ಟುವಿನಲ್ಲಿ ಹೊಸದಾಗಿ ನಿರ್ಮಾಣಗೊಂಡ ಪ್ರಾಸಾದದಲ್ಲಿ ಪಿಲಿಚಾಮುಂಡಿ ದೈವದ ಪ್ರತಿಷ್ಠೆ ಬುಧವಾರ ನಡೆಯಿತು. ರಾತ್ರಿ ಶ್ರೀ ಪಿಲಿಚಾಮುಂಡಿ ದೇವದ ನೇಮ ವಿಜೃಂಭಣೆಯಿಂದ ನಡೆಯಿತು. ಗೌರವಾಧ್ಯಕ್ಷರಾದ ನಾರಿಗುತ್ತು ತಿಮ್ಮಪ್ಪ ಕೊಂಡಯ್ಯನೆ ಮಂಜು ಭಂಡಾರಿ, ಆಡಳಿತ ಮುಕ್ತೇಸರರಾದ ರಮೇಶ್ ಶಡಪ್ಪ ಪಜೀರುಗುತ್ತು, ಪ್ರಧಾನ ಸಂಚಾಲಕರಾದ ಭರತ್ರಾಜ ಶೆಟ್ಟಿ ಪಜೀರುಗುತ್ತು, ಅಧ್ಯಕ್ಷರಾದ ಪ್ರದೀಪ್ ಆಳ್ವ ಜಕಳಗುತ್ತು, ಅಧ್ಯಕ್ಷರು ಆಡಳಿತ ಸಮಿತಿಯ ರಾಜೇಶ್ ಶೆಟ್ಟಿ ಪಜೀರುಗುತ್ತು, ಕೋಶಾಧಿಕಾರಿ ಕೆಆರ್ ಗಟ್ಟಿ ಕೊರಂತೋಡಿ, ಕೇಶವ ಪೂಜಾರಿ, ಸುಬ್ರಯ್ಯ ಪೂಜಾರಿ ಸೇರಿದಂತೆ ಅಪಾರ ಸಂಖ್ಯೆಯ ಭಕ್ತಾದಿಗಳು ನೇಮೋತ್ಸವದಲ್ಲಿ ಪಾಲ್ಗೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗೆ ಬರದ ಸಿದ್ಧತೆ, ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರಣಾಳಿಕೆ ಬಿಡುಗಡೆ, ಕಾಂಗ್ರೆಸ್ನ ವಿರುದ್ಧ ಸಂಸದ ನಳಿನ್ ಕುಮಾರ್ ವಾಗ್ದಾಳಿ. ಬೆಂಗಳೂರಿನಲ್ಲಿ ಸಿಎಫ್ಐ ಕಾರ್ಯಕರ್ತರ ಬಂಧನ ಹಿನ್ನೆಲೆ ಕಾರ್ಯಕರ್ತರ ಮೇಲಿನ ಕೇಸ್ ಹಿಂಪಡೆಯಲು ಒತ್ತಾಯ, ಮಂಗಳೂರಿನಲ್ಲಿ ಸಿಎಫ್ಐ ವತಿಯಿಂದ ಪ್ರತಿಭಟನೆ. ಮಡಿಕೇರಿ ಚೆನ್ನಮ್ಮ ಕಾಲೇಜು ಪ್ರಾಂಶುಪಾಲರ ಆತ್ಮಹತ್ಯೆ ಪ್ರಕರಣ, ತಪ್ಪಿತಸ್ಥ ಕಾಲೇಜು ಮಂಡಳಿ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ, ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಸತ್ಯ ಭದ್ರಾವತಿ ಎಚ್ಚರಿಕೆ. ಇದು ಈ ದಿನದ ಎನ್ಎಂಸಿ ವಾರ್ತೆ. ನಾಳಿನ ಎನ್ಎಂಸಿ ವಾರ್ತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.